ಒಂದು ಸುಂದರವಾದ ಹಳ್ಳಿಯಲ್ಲಿ ಬೆಟ್ಟಗುಡ್ಡಗಳ ನಡುವೆ ಎಲ್ಲರಿಗೂ ಇಷ್ಟವಾಗುತ್ತಿದ್ದ ಒಬ್ಬ ಮುದುಕಿ ಮಹಿಳೆಯೊಬ್ಬಳು ವಾಸಿಸ್ತಾ ಇದ್ಲು. ಆಕೆಯನ್ನು ಎಲ್ಲರೂ ಅಮ್ಮ ಅಂತ ಕರೀತಾ ಇದ್ರು. ಆ ಮುದುಕಿ ಯಾವಾಗಲೂ ಸಂತೋಷವಾಗಿರ್ತಾ ಇದ್ಲು. ಜನರನ್ನು ತಕ್ಷಣವೇ ನಗಿಸುವಂಥ ಕಲೆ ಆ ಮುದುಕಿ ಹತ್ರ ಇತ್ತು. ಆ ಹಳ್ಳಿಯ ಜನರು ಆಕೆಯ ಸಂತೋಷದ ಬಗ್ಗೆ ರಹಸ್ಯವನ್ನು ಅರಿಯಲು ಹಂಬಲಿಸ್ತಾ ಇದ್ರು. ಒಂದು ದಿನ ರೋಹನ್ ಎಂಬ ಕೌತುಕಭರಿತ ಯುವಕ ಆಕೆಯ ಮನೆಗೆ ಹೋಗಿ ಕೇಳಿದ, ಅಮ್ಮ, ನೀವು ಯಾವಾಗಲೂ ಸಂತೋಷದಿಂದ ಇರ್ತೀರಲ್ವ, ಅದಕ್ಕೆ ಏನು ಕಾರಣ? ನಿಮಗೆ ದುಃಖ ಬಂದಾಗ ಅದನ್ನು ಹೇಗೆ ತ್ಯಜಿಸುತ್ತೀರಾ ಅಂತ ಕೇಳಿದ. ಆ ಮುದುಕಿ ಸುಮ್ಮನೆ ನಗುತ್ತಾ ಕಣ್ಣಿನಲ್ಲಿ ತಿರುಮೆ ಬೆಳಗುತ್ತಾ ಹೇಳ್ತಾಳೆ, ನನ್ನ ಮಗನೇ, ಜೀವನದ ರಹಸ್ಯ ತಿಳಿಯಲು ನಿನ್ನೊಂದಿಗೆ ಒಂದು ಕತೆ ಹಂಚ್ಕೊಳ್ತೇನೆ. ಆದರೂ ಈ ಕತೆ ಸ್ವಲ್ಪ ವಿಚಿತ್ರವಾಗಿದೆ ಅಂತ ಹೇಳಿ ಆ ಹುಡುಗನಿಗೆ ಕತೆ ಹೇಳೋಕ್ಕೆ ಪ್ರಾರಂಭ ಮಾಡ್ತಾಳೆ. ಆ ಮುದುಕಿ ತನ್ನ ಕಥೆಯನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ಯುವತಿಯಾಗಿದ್ದಾಗ ನನ್ನ ಜೀವನ ತುಂಬ ಸುಂದರವಾಗಿತ್ತು. ಪತಿಯು ಮಕ್ಕಳೊಂದಿಗೆ ನಾನು ಸಂತೋಷದಿಂದ ಬದುಕ್ತಾ ಇದ್ದೆ. ಒಂದು ದಿನ ನನ್ನ ಗಂಡನಿಗೆ ತೀವ್ರವಾದ ಕಾಯಿಲೆ ಬಂತು. ಆ ಕಾಯಿಲೆಗೆ ತೋರಿಸುವುದಕ್ಕೆ ಯಾವುದೇ ರೀತಿಯ ಹಣವಿಲ್ಲದಿದ್ದಾಗ ಅಲೆದಾಡ್ತಾ ಇದ್ವಿ. ಅಂತಿಮವಾಗಿ ಆ ಚಿಕಿತ್ಸೆ ಪಡೆದುಕೊಳ್ಳೋಕ್ಕಾಗಲಾರ್ದೆ ನನ್ನ ಗಂಡ ಆ ದಿನ ಕೊನೆಯುಸಿರೆಳೆದರು. ಆ ದಿನದಿಂದ ನನ್ನ ಜೀವನವೇ ಅಂಧಕಾರದಲ್ಲಿ ಕೂಡಿತು. ನಾನು ನನ್ನ ಗಂಡನನ್ನು ಕಳೆದುಕೊಂಡ ನಂತರ ನನ್ನ ಬದುಕಿನಲ್ಲಿ ಯಾವುದೇ ರೀತಿಯ ನಗುವಿನ ಭರವಸೆ ಇರಲೇ ಇಲ್ಲ. ಒಂದು ದಿನ ರಾತ್ರಿ ಒಂದು ನದಿಯ ಹತ್ರ ಕೂತ್ಕೊಂಡು ನನ್ನ ಜೀವನದ ಬಗ್ಗೆ ಚಿಂತೆ ಮಾಡ್ತಾ ಕೂತ್ಕೊಂಡಿದ್ದಾಗ ಯಾರೋ ಒಬ್ಬ ಮಾಯಾವಿ ವ್ಯಕ್ತಿ ಬಂದು ನನ್ನ ಹತ್ರ, ನಾನು ನಿನಗೆ ಶಾಶ್ವತ ಸಂತೋಷ ನೀಡುತ್ತೇನೆ, ಆದರೆ ಅದಕ್ಕೆ ಒಂದು ಬೆಲೆ ಇದೆ ಅಂತ ಹೇಳಿದನು. ರೋಹನ್ ಅದನ್ನು ಕೇಳಿ ಆಘಾತಗೊಂಡನು. ಅವರು ಯಾರು ಮತ್ತು ಅವರು ಏನು ಹೇಳಿದರು ಅಂತ ಕೇಳಿದನು. ಆಗ ಆ ಮುದುಕಿಯ ರೋಹನ್ಗೆ ಹೇಳಿದರು, ಆ ಮಾಯಾವಿ ವ್ಯಕ್ತಿ ನನಗೆ ಒಂದು ಅಮೂಲ್ಯವಾದ ವಸ್ತುವನ್ನು ನೀಡಿದರು ಮತ್ತು ಕೊನೆಗೆ ಮಾಯವಾಗಿ ಹೋದರು. ಆ ನಂತರ ಆ ಅಮೂಲ್ಯ ವಸ್ತು ಅದ್ಭುತವಾಗಿ ಕೆಲಸ ಮಾಡಿತು. ನಾನು ಯಾವಾಗಲೂ ಸಂತೋಷವಾಗಿಯೇ ಇದ್ದೆ, ಆದರೆ ನಿಧಾನವಾಗಿ ಆ ಅಮೂಲ್ಯದ ಶಕ್ತಿಯನ್ನು ತೋರಿಸೋಕೆ ಸ್ಟಾರ್ಟ್ ಮಾಡಿತು. ನನ್ನ ಜೀವನದಲ್ಲಿ ಎಲ್ಲ ನಡೆಯುವ ಸಂತೋಷವೂ ಮುಚ್ಚಿ ಹೋಗಿತ್ತು. ನನ್ನ ಹೊಲದಲ್ಲಿ ಬೆಳೆದ ಬೆಳೆಯೂ ಒಣಗಿತು. ಸ್ನೇಹಿತರು ಮತ್ತು ನನ್ನ ಮಕ್ಕಳು ಎಲ್ಲರೂ ನನ್ನನ್ನು ಬಿಟ್ಟು ಹೋದರು. ರೋಹನ್ ಕಂಗಾಲಾಗಿ ಕೇಳಿದ, ಅದರ ಅರ್ಥ ಅದು ಶಾಪಿತ ಅಮೂಲ್ಯವಾ ಅಂತ ಕೇಳಿದ. ಅಮ್ಮ ತಲೆಯಾಡಿಸುತ್ತಾ, ಹೌದು, ಅದು ನನ್ನ ಜೀವನದ ಕೆದಕಿತ್ತು. ನನ್ನ ಬಳಿ ಲಾಸ್ಟಿಗೆ ಉಳಿದಿದ್ದು ಕೇವಲ ಅಮೂಲ್ಯ ಮತ್ತು ಖಾಲಿ ಮನೆಯಾಗಿತ್ತು. ಅದಾದ ನಂತರ ನಾನು ಒಂದು ನಿರ್ಧಾರವನ್ನು ತೆಗೆದುಕೊಂಡೆ. ನಾನು ಮತ್ತೊಮ್ಮೆ ನದಿಯ ತೀರಕ್ಕೆ ಹೋಗಿ ಆ ಅಮೂಲ್ಯ ವಸ್ತುವನ್ನು ನದಿಯಲ್ಲಿ ಎಸೆಯಬೇಕಂತ. ಆ ಅಮೂಲ್ಯ ವಸ್ತುವನ್ನು ಎಸೆಯದಿದ್ದಂತೆ ನನ್ನಲ್ಲಿ ಆನಂದವು ಉಕ್ಕಿ ಹರಿಯಿತು. ಆಗ ನನಗೆ ತಿಳಿಯಿತು, ಸಂತೋಷವು ಹೊರಗಿನ ಯಾವುದರಿಂದಲೂ ಆಗುವುದಿಲ್ಲ, ಅದು ನಮ್ಮೊಳಗೆ ಇರುವ ಸಾಧನೆಯಾಗಿದೆ ಅಂತ ತಿಳಿಯಿತು. ಆಗ ರೋಹನ್ ಕೇಳಿದ, ಅಮ್ಮ, ನೀವು ಮರು ಸಂತೋಷವನ್ನು ಹೇಗೆ ಕಂಡುಕೊಂಡಿರಿ ಅಂತ ಕೇಳಿದ. ನಾನು ನನ್ನ ಜೀವನದಲ್ಲಿ ಸಣ್ಣ ಸಣ್ಣ ಸಂತೋಷಗಳನ್ನು ಆನಂದಿಸಲು ಪ್ರಾರಂಭಿಸಿದೆ. ಉದಾಹರಣೆಗೆ, ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯೋದಯವನ್ನು ನೋಡಿ ಖುಷಿಪಡುವುದು ಮತ್ತು ಮಕ್ಕಳನ್ನು ನೋಡಿ ಖುಷಿಪಡುವುದು. ಇದೇ ರೀತಿ ಸಣ್ಣ ಸಣ್ಣ ವಿಷಯಗಳಿಂದ ಸಂತೋಷವನ್ನು ಹುಡುಕಲು ಪ್ರಾರಂಭಿಸಿದೆ. ನಾನು ಯಾವುದೇ ರೀತಿಯ ಕಷ್ಟಗಳಿಗೆ ಹೆದರದೆ ಸಂತೋಷಗಳನ್ನು ಮೆಚ್ಚಿಕೊಳ್ಳುವ ಕಲೆಯನ್ನು ಕಲಿತೆ. ಹೀಗೆ ಸಂತೋಷದ ಗುಟ್ಟನ್ನು ಆ ಮುದುಕಿಯು ರೋಹನ್ ಬಳಿ ಹೇಳ್ತಾಳೆ. ನಂತರ ರೋಹನ್ ಆ ಗುಟ್ಟನ್ನು ಎಲ್ಲರಿಗೆ ಹೇಳುತ್ತಾ ಎಲ್ಲರ ನಡುವೆ ಸಂತೋಷದಿಂದ ಬಾಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಊರಿನ ಜನರಿಗೆಲ್ಲ ಆ ಸಂತೋಷದ ಗುಟ್ಟನ್ನು ತಿಳಿದುಕೊಳ್ಳುವ ಹಂಬಲವೆಲ್ಲ ಕರಗಿ ಹೋಗುತ್ತದೆ. ನಂತರ ಎಲ್ಲ ಗುಟ್ಟನ್ನು ತಿಳಿದುಕೊಂಡ ನಂತರ ಸುತ್ತಮುತ್ತಲಿನ ಊರಿನ ಜನರು ಸಹ ಆ ಅಮ್ಮನನ್ನು ನೋಡಲು ಬರುತ್ತಾರೆ ಮತ್ತು ಸಂತೋಷದ ಗುಟ್ಟನ್ನು ತಿಳಿದುಕೊಂಡ ಜನರು ಒಬ್ಬರಿಂದ ಒಬ್ಬರಿಗೆ ಹೇಳುತ್ತಾ ಸಂತೋಷದ ಜೀವನವನ್ನು ಅಲ್ಲಿನ ಜನರು ನಡೆಸ್ತಾ ಇರ್ತಾರೆ. ಈ ಕಥೆಯಿಂದ ನಾವು ತಿಳಿದುಕೊಳ್ಬೇಕಾದ್ದು ಏನಪ್ಪ ಅಂತಂದರೆ, ನಾವು ಯಾವುದೇ ರೀತಿಯ ಸಂತೋಷಗಳು ಬರುತ್ತವೆ ಎಂದು ಕಾಯಕ್ಕೆ ಹೋಗಬಾರ್ದು. ಅದೇ ರೀತಿ ನಾವು ಸಣ್ಣ ಸಣ್ಣ ಸಂತೋಷಗಳನ್ನೇ ನಾವು ಆನಂದಿಸ್ತಾ ಇರಬೇಕು. ಹಾಗಾಗಿ ದೈನಂದಿನ ವಿಷಯಗಳಲ್ಲಿ ಸಂತೋಷಗಳನ್ನು ಹುಡುಕ್ತಾ ಸಂತೋಷವಾಗಿ ಜೀವನವನ್ನು ಸಾಗಿಸಬಹುದು. ನಮಗೆ ಸಂತೋಷವಿಲ್ಲ, ನಾವು ದುಃಖದಿಂದ ಇದ್ದೀವಿ ಅಂತ ಹೇಳೋ ಬದಲು ನಮ್ಮ ಜೀವನದಲ್ಲಿ ಬರುವ ಸಣ್ಣ ಸಣ್ಣ ಸಂತೋಷದ ಘಟನೆಗಳಿಂದಲೇ ನಮ್ಮ ಸಂತೋಷವನ್ನು ಕಂಡುಕೊಳ್ಳಬೇಕು. ಇದೇ ಈ ಕಥೆಯ ಆಶಯವಾಗಿದೆ. ನಿಮಗೆ ಕಷ್ಟಗಳು ಬರ್ತವೆ ಅಂತ ಅಂದರೆ ಅದನ್ನು ನೀವು ಯಾವುದೇ ರೀತಿಯ ಭಯ ಪಡಬೇಕಾಗಿಲ್ಲ. ಯಾಕಂತಂದರೆ ಯಾವುದು ಶಾಶ್ವತವಲ್ಲ. ಇವಾಗ ಇದ್ದಿದ್ದು ಸಂತೋಷ ನೆಕ್ಸ್ಟ್ ಇರೋದಿಲ್ಲ, ಮತ್ತು ಈಗ ಇದ್ದಿದ್ದು ದುಃಖ ನೆಕ್ಸ್ಟ್ ಇರೋದಿಲ್ಲ. ಯಾವಾಗ ಬೇಕಾದ್ರೂ ಜೀವನ ಅಂದರೆ ಅದೇ ರೀತಿ ಹಿಂದೂ ಮುಂದೆ ಆಗ್ತಾ ಇರುತ್ತೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ಅದೇ ರೀತಿ ಈ ಕಥೆಯನ್ನು ಕೇಳಿದ ನಿಮಗೆಲ್ಲ ಏನು ಅನ್ನಿಸ್ತಾ ಅಂತ ಕಾಮೆಂಟಲ್ಲಿ ತಿಳಿಸಿ. ಮತ್ತು ಚಾನಲ್ಗೆ
ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೂಡ ಮಾಡಿ. ಮತ್ತೆ ಸಿಗೋಣ ಸ್ನೇಹಿತರೆ, ಧನ್ಯವಾದಗಳು.